ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. BSK 6 ಸ್ಟೇಜ್ ಅಲ್ಲಿ ಬರುವಂತಹ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ಗೆ ಎಕ್ಸಾಕ್ಟ್ 1.7 ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಆಕ್ಷನ್ ಅಲ್ಲಿ ಬೈ ಮಾಡಿರುವಂತದ್ದು. ನಮಗೆ ಈಸ್ಟ್ ಸೈಡ್ ಅಲ್ಲಿ ನಮಗೆ 30 ಅಡಿಗಳ ಟಾರ್ ರೋಡ್ ಇದೆ. ನಾರ್ತ್ ಸೈಡ್ ಅಲ್ಲಿ ನಮಗೆ 25 ಅಡಿಗಳ ಟಾರ್ ರೋಡ್ ಇದೆ. ಇನ್ನ ಕಾವೇರಿ ನೀರು ಇಲ್ಲಿ ಲೊಕೇಶನ್ ಅಲ್ಲಿ ಬಂದಿಲ್ಲ. ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ನಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಏನಂದ್ರೆ ರೋಡ್ ಅಲ್ಲೆಲ್ಲ ನಮಗೆ ಕನ್ಸ್ಟ್ರಕ್ಷನ್ ಏನ್ ಆಗ್ಬೇಕಾಗಿರುತ್ತೋ ಅದೆಲ್ಲ ಪೈಪ್ ಲೈನ್ ಎಲ್ಲ ನಮಗೆ ವರ್ಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಫ್ರಂಟ್ ಆಫ್ ಗೇಟ್ ನೋಡಬಹುದು, ನಮಗೆ ಹೆವಿ MS ಗೇಟ್ ಜೊತೆಗೆ ಸೆಂಟ್ರೋಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿ ಲಕ್ಸುರಿ ಆಗಿ ಎಲಿವೇಶನ್ ಮಾಡಿರುವಂತದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿ ಸ್ಕ್ಯಾಟ್ ವೆಟ್ರೋಫೈಟಲ್ಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಈ ಗೇಟ್ ಏನಿದೆ, ಈ ಗೇಟ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಕಾವೇರಿ ವಾಟರ್ಗೂ ಕೂಡ ನಮಗೆ ಪೈಪ್ ಲೈನ್ ವರ್ಕ್ ಏನಿದೆ ಅದು ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಗಾರ್ಡನ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಏನ್ ಐಟಮ್ಸ್ ಗಳು ಇಟ್ಟಿದ್ದಾರೆ, ಈ ಪೋರ್ಷನ್ ಅಲ್ಲಿ ಒಂದು ಗಾರ್ಡನ್ ಕೂಡ ನಾವು ಪ್ರಾವಿಷನ್ ಮಾಡ್ಕೊಬಹುದು. ಅದಕ್ಕೆ ತಕ್ಕನಾಗೆ ವೆಂಟಿಲೇಷನ್ ಈ ಪೋರ್ಷನ್ ಅಲ್ಲಿ ಬರೋ ತರನೇ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲೊಂದು ಕಾಮನ್ ಬಾತ್ರೂಮ್ ಗೆ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಆರಾಮಾಗಿ 3 ಕಾರ್ಗಳನ್ನ ಪಾರ್ಕ್ ಮಾಡ್ಕೊಬಹುದು, 4 ಗಾಡಿಗಳನ್ನ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ. ಗೇಟ್ ಫುಲ್ ಕಂಪ್ಲೀಟ್ ಆಗಿದೆ. ಏನ್ ಓಪನ್ ಸ್ಪೇಸ್ ಗಳಿದೆಯಾ ಫುಲ್ ನಮ್ಗೆ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಕೆಳಗಡೆ ನಮ್ಗೆ UPS ಗೆ ಪಾಯಿಂಟ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಗೆ ನೋಡಬಹುದು, ರೆಡ್ ಕಲರ್ ಇರುವಂತಹ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಫ್ರಂಟ್ ಎಲಿವೇಶನ್ ಅಲ್ಲಿ ಮತ್ತೆ ಎಲ್ ಶೇಪ್ ಅಲ್ಲಿ ಏನಿದೆ ಅಲ್ಲ ಅದು ಟಫಾನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು 6 ಫೀಟ್ ಅಂದ್ರೆ ಒಂದು ಅರ್ಧ ಅಡಿ ಜಾಗ ಕೊಟ್ಟಿರುವಂತದ್ದು. ಒಂದು 1/2 ಫೀಟ್ ವರೆಗೂ ನಮ್ಗೆ ಜಾಗ ಕೊಟ್ಟಿದ್ದಾರೆ. ಏನಾದ್ರು ಒಂದು ಪಾಟ್ ಗಳು ಕೂಡ ನಾವು ಇಟ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗಿ ಎಲಿವೇಶನ್ ಅಲ್ಲಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಮೈನ್ ಡೋರ್ ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡಬಹುದು, 4/9 ಬರುವಂತಹ ಮೆಜರ್ಮೆಂಟ್ ಅಲ್ಲಿ ದೊಡ್ಡ ವಾಸ್ಕಲ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ವುಡ್ ಎಲ್ಲ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಮೈನ್ ಡೋರ್ ಬಂದ್ಬಿಟ್ಟು ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಬಟ್ ಏನಂದ್ರೆ ಈ ಮನೆಗೆ ಹಾಲ್ಗೆ ಹೋಗಿದ ತಕ್ಷಣ ನಮ್ಗೆ ಸಿಗುವಂತದ್ದೇ ಇದು ಗ್ರ್ಯಾಂಡ್ ಆಗಿ ಎಲಿವೇಶನ್ ತಗೊಂಡಿದ್ದಾರೆ. ತುಂಬಾ ಡೆಕೋರೇಟ್ ಆಗಿ ಮನೆನ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 5 ರೂಪು ಒಂದು ಝೂಮರ್ ಲೈಟು, ಮೇಲ್ಗಡೆ ಸೀಲಿಂಗ್ ಫುಲ್ ನಮ್ಗೆ POP ವರ್ಕ್ ವಿತ್ ವುಡ್ ಅಲ್ಲಿ ಕೂಡ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಡಿಸೈನ್ ಮಾಡಿರೋವಂಥದ್ದು. ಈಗ ನಾವು ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಹಾಲ್ ಅಲ್ಲಿ ಇದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಈ ಪೋರ್ಷನ್ ನೋಡಿ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಅಲ್ಲಿ ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ರೀತಿಯ ಕೇಬಲ್ ವರ್ಕುಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಡೆಕೋರೇಟ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಇಂಟೀರಿಯರ್ ಅಲ್ಲಿ ನಮ್ಗೆ ಸ್ಪೇಸ್ ಕೂಡ ಮಾಡ್ಕೊಟ್ಟಿರುವಂತದ್ದು. ಇನ್ನ ಸೋಫಾ ವಿಷಯಕ್ಕೆ ಏನಾದ್ರು ಬಂದ್ರೆ L ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಇನ್ನ ವೆಂಟಿಲೇಷನ್ ಗೋಸ್ಕರ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಡೋರ್ ಕೂಡ ನಮಗೆ ಒಳ್ಳೆ ಟ್ರೆಂಡಿಂಗ್ ಇರುವಂತಹ ಡೋರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಡೋರ್ ನ ಯೂಸ್ ಮಾಡಿರುವಂತದ್ದು. ವೆಂಟಿಲೇಷನ್ ಅಂತೂ ಅದ್ಭುತ, ಯಾಕಂದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್ PDA ಆಕ್ಷನ್ ಸೈಟ್ ಅಲ್ಲಿ ಪರ್ಚೇಸ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಫೋಟೋ ಫ್ರೇಮ್ ಗಳಿಗೆ ಒಂದು ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಚಿಕ್ಕದು ಆರ್ಟಿಫಿಷಿಯಲ್ ಪಾಟ್ ಗಳು ಬರ್ತಲ್ಲ, ಆ ಪಾಟ್ ಗಳು ಇಲ್ಲಿ ನಾವು ಮೌಂಟ್ ಮಾಡ್ಕೊಂಡ್ರು ಕೂಡ ಕ್ಲೀನ್ ಆಗಿ ಇದು ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಹಾರ್ಸ್ನ ಕ್ರಾಸ್ ಮಾಡಿ ಮುಂದೆ ಹೋದ್ರೆ ಸ್ಪೇಷಿಯಸ್ ಆಗಿ ಬಂದವ್ರಿಗೆ 100% ಲೈಕ್ ಮಾಡೋ ಡಿಸೈನ್ ಅಲ್ಲಿ ನಮ್ಗೆ ಕಿಚನ್ ನ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸ್ಟೋರೇಜ್ ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸಿಂಕ್ ಗೆ, ಆ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ಎಲ್ಲ ಪ್ರಾವಿಷನ್ ಕೊಟ್ಟು ಒಳ್ಳೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿರುವಂತದ್ದು. ಗ್ಲಾಸಿ ಡೋರ್ ಗಳನ್ನ ಇಟ್ಟಿದ್ದಾರೆ. ಗ್ಲಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಮೇಲ್ಗಡೆ ಎಲ್ಲ ದೊಡ್ಡ ಐಟಮ್ ಗಳು ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಎಲ್ಲ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ 2 ಡೋರ್ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ತಕ್ಕನಂಗೆನೆ ಇಲ್ಲಿ ಫ್ರಿಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪಾಯಿಂಟ್ ವ್ಯವಸ್ಥೆ ಇದೆಲ್ಲ, ಈ ಪೋರ್ಷನ್ ಅಲ್ಲಿ ಫ್ರಿಜ್ ಗೆ ಪ್ರಾವಿಷನ್ ಮಾಡ್ರೆ ಆರಾಮಾಗಿ ಒಂದು 4 ಜನ ಕುತ್ಕೊಳ್ಳೋ ಅಷ್ಟು ಟೇಬಲ್ ಡೈನಿಂಗ್ ಏರಿಯಾ ನಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ ವಾಲ್ ಗಳಿಗೆ ಪೈಂಟ್ ನೋಡಿ ಪಿಸ್ತಾ ಕಲರ್ ನ ಯೂಸ್ ಮಾಡಿರುವಂತದ್ದು. ತುಂಬಾ ಮನೆಗಳಲ್ಲಿ ಕ್ರೀಮ್ ಕಲರ್ ನ ಯೂಸ್ ಮಾಡಿರ್ತಾರೆ, ಬಟ್ ಇಲ್ಲಿ ಪಿಸ್ತಾ ಕಲರ್ ನ
ಯೂಸ್ ಮಾಡಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಒಂಥರ ಮನೆ ಒಳಗಡೆ ಎಂಟ್ರಿ ಆದ್ರೆ ಒಂಥರ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಜಸ್ಟ್ ಒಂದ್ಸತಿ ಒಂದ್ಸತಿ ಪ್ರಾಪರ್ಟಿನ ವಿಸಿಟ್ ಮಾಡಿ, ಕಂಪಲ್ಸರಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ. ಈ ಕಿಚನ್ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿಗೆ ಪ್ರಾವಿಷನ್ ಮಾಡಿದ್ದಾರೆ. ಡಿಶ್ ವಾಶ್, ವಾಷಿಂಗ್ ಮಿಷಿನ್ ಏನ್ ಬೇಕಾದ್ರೂ ಇಟ್ಕೊಬಹುದು. ಸಿಂಕ್ ಏನಾದ್ರು ಬೇಕು ಅಂದ್ರೆ ಸಿಂಕ್ ಕೂಡ ನಾವು ಪ್ರಾವಿಷನ್ ಮಾಡ್ಕೊಬಹುದು. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ಯುಟಿಲಿಟಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ಇಂಡಿಯನ್ ಕಂಪನಿ ಯೂಸ್ ಮಾಡಿದ್ದಾರೆ. 1/2 ವೆಟ್ರ್ ಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು. ಐ ರೂಫ್ ಅಂತೂ ಅದ್ಭುತ, ತುಂಬಾ ಜನ ಲೈಕ್ ಮಾಡ್ತಾ ಇರ್ತಾರೆ ಐ ರೂಫ್ ಇರುವಂತಹ ಮನೆಗೆ ಹೋಗ್ಬೇಕು ಅಂತ. ಬಟ್ ಇಲ್ಲೇನಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಐ ರೂಫ್ ಮಾಡಿರೋದ್ರಿಂದ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಇರುವಂತಹ ದೇವ್ರ ಮನೆ. 2/4 ವೆಟ್ರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ಅಲ್ಲಿ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಟೀಕ್ವುಡ್ ಫ್ರೇಮ್ ವಿತ್ ಟಫನ್ ಗ್ಲಾಸ್, ಗ್ರಾನೈಟ್ ಸ್ಲ್ಯಾಬ್, ಕೆಳಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಡ್ರಾಯರ್ ಬಾಕ್ಸ್ ಗಳು. ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು, ಚೆನ್ನಾಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್, ಹಾಲು, ಐ ರೂಫ್, ಕಿಚನ್ ಪ್ಲಸ್ ನಮಗೆ ಒಂದು ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ವಿತ್ ಪೂಜಾ ಬರ್ತಾ ಇದೆ. 40 mm ಗ್ರಾನೈಟ್ ನ ಇನ್ನರ್ ಸ್ಟೇರ್ಕೇಸ್ ಗೆ ಯೂಸ್ ಮಾಡಿದ್ರೆ, ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. SS ವರ್ಕ್ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಓಪನ್ ಸ್ಪೇಸ್ ಒಂದು ಬರುತ್ತೆ. ಮೇಲ್ಗಡೆ POP ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಇದನ್ನ ಹಾಗೆ ಖಾಲಿ ಬಿಟ್ಟಿರುವಂತದ್ದು, ಇನ್ ಕೇಸ್ ಏನಾದ್ರು ಟೇಬಲ್ ಏನಾದ್ರು ಬೇಕು ಅಂದ್ರೆ ನಾವು ಮಾಡ್ಕೋಬಹುದು. ಇದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನ ರೆಡಿ ಮಾಡಿ ಇಟ್ಟಿದ್ದಾರೆ ವಿತ್ ಸ್ಟೋರೇಜ್ ಇದೆ. ಕೆಳಗಡೆ ಎಲ್ಲ ನಮ್ಗೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಮಾಡಿರುವಂತದ್ದು. ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಇನ್ನು ಕೂಡ ನಾವು 3 ಸೀಟ್ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಜೊತೆಗೆ ವಿತ್ ಓಪನ್ ಅಂಡ್ ಕ್ಲೋಸ್ ಇರುವಂತಹ ಡ್ರಾಯರ್ ಬಾಕ್ಸ್ ಒಂದು. ಈ ಪೋರ್ಷನ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಇಲ್ಲಿ 3, 4, 5 ಬಾಕ್ಸ್ ಗಳನ್ನ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಕೂಡ ನಮ್ಗೆ ಬಾಕ್ಸ್ ಗಳನ್ನ ಮಾಡಿದ್ದಾರೆ. ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಟಾಪ್ ಟು ಬಾಟಮ್, ವಾಲ್ ಟು ವಾಲ್ ವರ್ಗು ನಮ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. POP ವರ್ಕ್ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಡ್ರೆಸ್ಸಿಂಗ್ ರೂಮ್ ಇಲ್ಲಿ ಬರುತ್ತೆ ನಮ್ಗೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಪ್ರಾವಿಷನ್ ಮಾಡಿರುವಂತದ್ದು ವಿತ್ ಗ್ಲಾಸ್ ವಿತ್ ಲೈಟ್. ಇದು ಅಟ್ಯಾಚ್ ಬಾತ್ರೂಮ್. ಆಂಟಿಸ್ಕೇಟ್ ಬೆಟರ್ ಫೈಟೇಜ್ ಸೆಂಟ್ರಲ್ ಅಲ್ಲಿ ಒಂದು ಗ್ರಾನೈಟ್ ಸ್ಕ್ರೀನ್ ಕೂಡ ಕೊಟ್ಟಿರುವಂತದ್ದು. ವಾಲ್ ಟು ವಾಲ್ ವರ್ಕ್ ನಮ್ಗೆ 2/4 ವೆಟ್ರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ಸ್ ನ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಮಾಸ್ಟರ್ ಬೆಡ್ರೂಮ್ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾನ ಬಿಲ್ಡ್ ಮಾಡಿದ್ದಾರೆ, ಯಾಕಂದ್ರೆ ಐ ರೂಫ್ ಕಟ್ ಆಗಿದೆ ನೋಡಿ. ಇದು ನಮ್ಗೆ ಐ ರೂಫ್ ಬರುತ್ತೆ. ಆರಾಮಾಗಿ ಸೆಕೆಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೂ ಕೂಡ ನಾವು ಕಮ್ಯುನಿಕೇಟ್ ನ ಮಾಡ್ಕೋಬಹುದು. ಇಲ್ಲಿ ಆರಾಮಾಗಿ ಒಂದು ಸೋಫಾ ಹಾಕೊಂಡು ಏನಾದ್ರು ಚರ್ಚ್ ಏನಾದ್ರು ಮಾಡ್ತೀವಿ, ಮೀಟಿಂಗ್ ಏನಾದ್ರು ಮಾಡ್ತೀವಿ ಅಂದ್ರೆ ಈ ಸ್ಪೇಸ್ ನ ನಾವು ಯೂಸ್ ಮಾಡ್ಕೊಬಹುದು. ಇದ್ರ ಪಕ್ಕದಲ್ಲಿ ಒಂದು ಬಾಲ್ಕನಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಡಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು ವಿತ್ SS ವರ್ಕ್ ಜೊತೆಗೆ. ಮುಂದೆಗಡೆ ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ನೋಡಿ ನಮ್ಗೆ ಮಂತ್ರಿ ಕಾಣಿಸ್ತಿದೆಯಲ್ಲ, ಇದು ನಮ್ಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಬಟ್ ನಮ್ಗೆ 1 ಎಕ್ಸಾಕ್ಟ್ ಗೂಗಲ್ ಇಲ್ಲಿ ಮನೆ ಮುಂದೆ ನಿಂತ್ಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ನೀವು ಚೆಕ್ ಮಾಡಿ, ಎಕ್ಸಾಕ್ಟ್ 1.7 ಕಿಲೋಮೀಟರ್ ದೂರದಲ್ಲಿ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ನಿಮ್ಗೆ ಡೈರೆಕ್ಷನ್ ತೋರಿಸುವಂತದ್ದು. 100% ಹೇಳ್ತಾ ಇದೀನಿ. 1.7 ಕಿಲೋಮೀಟರ್ ಎಕ್ಸಾಕ್ಟ್ 1.7 ಅಲ್ಲಿ ನಿಮ್ಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ಗೂ ಮತ್ತೆ ಈ ಮನೆಗಿರುವಂತಹ ಡಿಸ್ಟೆನ್ಸ್ ಇರುವಂತದ್ದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ವಿತ್ ಡ್ರೆಸ್ಸಿಂಗ್ ವಿತ್ ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಒಂದು ಸಿಟ್ಟಿಂಗ್ ಇದೆ ವಿತ್ ಒಂದು ಬಾಲ್ಕನಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ ಇವಾಗ ಥರ್ಡ್ ಫ್ಲೋರ್ ಹೋಗೋಣ. ಈ ಮೆಟ್ಲು ಏನಿದೆ ನಮ್ಗೆ ತುಂಬಾ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಸ್ಲಾಬ್ ಅಲ್ಲಿ ಕೂಡ FT ಹಂಗೆ ಕೊಟ್ಟಿರುವಂತದ್ದು. ಅಂದ್ರೆ ನಾವೇನಾದ್ರು ನೆಕ್ಸ್ಟ್ ಫ್ಯೂಚರ್ ಏನಾದ್ರು ನಮ್ಮ ಮನೆ ವಸ್ತುಗಳೇನಾದ್ರು ಇತ್ತು ಅಂದ್ರೆ ನಾವು ತುಂಬಿಸ್ಕೋಬಹುದು. ಆ ಪ್ರಾವಿಷನ್ ಗೆ ಮಾಡಿರುವಂತದ್ದು. POP ವರ್ಕ್ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇದು 2ನೇ ಮಾಸ್ಟರ್ ಬೆಡ್ರೂಮ್, ಅಂದ್ರೆ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಹೆಂಗಿದೆ ನೋಡಿ, ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಕೆಳಗಡೆಗೂ ಮತ್ತೆ ಮೇಲ್ಗಡೆಗೆ ನೋಡಿದ್ರೆ 2 ವಾರ್ಡ್ರೋಬ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ವಿತ್ ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು, ಹಿಂದೆಗಡೆ ಎಲ್ಲ ಬುಕ್ ರಾಕ್ಗಳು ಇಟ್ಕೊಳ್ಳೋದಕ್ಕೆ ಮತ್ತೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಓಡಾಡೋದಕ್ಕೆ ತುಂಬಾನೇ ಜಾಗ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ನೋಡಿ. ಸೆಂಟ್ರಲ್ ಗ್ರಾನೈಟ್ ಒಂದು ಪೀಸ್ ಕೊಟ್ಟಿರುವಂತದ್ದು. ಫುಲ್ ವಾಲ್ ಕ್ಲೀನಿಂಗ್ ವರ್ಗು ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಪೇಸ್ ಓಪನ್ ಕೊಟ್ಟಿದ್ದಾರೆ. ಇನ್ನು ಏನಾದ್ರೂ ಐಟಮ್ಸ್ ಇಲ್ಲಾಂದ್ರೆ ಏನಾದ್ರು ಸೋಫಾ ಚೇರ್ಸ್ ಗಳು, ಅಂದ್ರೆ ಇನ್ನರ್ ಅಲ್ಲಿ ಒಂದು ಉಯ್ಯಲೆ ತರ ಬರುತ್ತಲ್ಲ
ಅದು ಕೂಡ ಏನಾದ್ರು ನಾವು ಮೌಂಟ್ ಹಾಕೊಬಹುದು, ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. 2 ಮಾಸ್ಟರ್ ಬೆಡ್ರೂಮ್ ಸೂಪರ್ ಆಗಿದೆ, ಒಳ್ಳೆ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಆಪೋಸಿಟ್ ಅಲ್ಲಿ ಬರುವಂತದ್ದೇ ಚಿಲ್ಡ್ರನ್ಸ್ ಬೆಡ್ರೂಮ್, ಮಕ್ಕಳ ರೂಮ್ ಇದು. ಈ ರೂಮ್ಗೆ ಕಾಟ್ ಮಾಡಿಲ್ಲ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ವಿತ್ POP ವರ್ಕ್. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ ನೋಡಿ, ಇದು ಡ್ರೆಸ್ಸಿಂಗ್ ಇದೆ, ಮಿರರ್ ಇದೆ. ಈ ಪೋರ್ಷನ್ ಎಲ್ಲ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಈ ತರ ಇದೆ. ಒಂದು ಮನೆಯಲ್ಲಿ ಒಂದು ಬಾತ್ರೂಮ್ ನ ನೋಡಿದ್ರೆ ಎಲ್ಲಾ ಬಾತ್ರೂಮ್ ನೋಡೋ ತರಾನೇ ಆಗುತ್ತೆ, ಯಾಕಂದ್ರೆ ಸೇಮ್ ಮೆಟೀರಿಯಲ್ ನ ಯೂಸ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಈ ರೂಮ್ಗೂ ಕೂಡ ನಮ್ಗೆ ಬಾಲ್ಕನಿ ಇದೆ. ಟೋಟಲ್ ನಮ್ಗೆ 2 ಬಾಲ್ಕನಿ ಬರುತ್ತೆ. ಒಂದು ಸಿಟ್ಟಿಂಗ್ ಅಲ್ಲಿ ಇರುವಂತಹ ಒಂದು ಬಾಲ್ಕನಿ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಬರುವಂತಹ ಒಂದು ಬಾಲ್ಕನಿ. ಔಟರ್ ಲೊಕೇಶನ್ ತುಂಬಾ ಮನೆಗಳಾಗಿದೆ, ಆಗ್ತಾನು ಇದೆ. ಇಲ್ಲಿಂದ ನೋಡಿ ಇಸ್ಕಾನ್ ದೇವಸ್ಥಾನನು ಕಾಣಿಸುತ್ತೆ, ಅಲ್ಲೇ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ಇಸ್ಕಾನ್ ದೇವಸ್ಥಾನ. ಬೆಳಗ್ಗೆ ಈ ಮನೇಲಿ ಇದ್ದವರು ಬೆಳಗ್ಗೆ ಎದ್ದು ಆರಾಮಾಗಿ ನಾವು ಕೈ ಮುಗಿಬಹುದು ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ನಾರ್ತ್ ಈಸ್ಟ್ ಕಾರ್ನರ್ ಬರುವಂತಹ ಆಕ್ಷನ್ ಸೈಟ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ರೂಫ್ ಇರುವಂತಹ ಮನೆ. ಆಮೇಲೆ ಈ ಮನೆಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಇವಾಗ ನಾನು ಹತ್ತುತ್ತಾ ಇದ್ದೀನಲ್ಲ ಮೆಟ್ಲು, ಇದೇ ಮೆಟ್ಲು ಅಡ್ವಾಂಟೇಜ್. ಮನೇಲಿ ವಯಸ್ಸಾಗಿರೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ಟೆರೆಸ್ ಅಲ್ಲಿ ಹೋಗ್ಬೋದು. ಅದಕ್ಕೆ ಪ್ರಾವಿಷನ್ ನ ಈ ಮೆಟ್ಲ ನಮ್ಗೆ ಮಾಡಿರುವಂತದ್ದು, ಇದು ಎಕ್ಸ್ಟ್ರಾ ಅಂತಾನೆ ಹೇಳ್ಬೋದು. ಟೆರೆಸ್ ಬಂದ್ರೆ ಫಂಕ್ಷನ್ ಮಾಡಿದ್ರೆ 25 ಜನಕ್ಕೆ ಈ ಟೆರೆಸ್ ಅಲ್ಲಿ ಊಟ ಆಗ್ಬೋದು. ಇಲ್ಲ ಮನೇಲಿ ಲೇಡೀಸ್ ಏನಾದ್ರು ಗಾರ್ಡನ್ ವ್ಯವಸ್ಥೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ ಈ ಜಾಗನ ನಾವು ಗಾರ್ಡನ್ ಆಗಿ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಇಲ್ಲ ಸಿಟ್ಟಿಂಗ್ ಏರಿಯಾಗಿ ನಾವು ಬಿಲ್ಡ್ ಮಾಡ್ತೀವಿ ಅಂದ್ರೆ ಇಲ್ಲ ಒಂದು ಹಂಚ್ ಹಾಕೊಂಡು ಕೂತ್ಕೊಂಡ್ರು ಕೂಡ ಒಂದು ಸಿಟ್ಟಿಂಗ್ ಆಗಿ ಕೂಡ ನಾವು ಬಿಲ್ಡ್ ಮಾಡ್ಕೊಬಹುದು. ಯಾಕಂದ್ರೆ ಕನೆಕ್ಟಿವಿಟಿಗೆ ನಮಗೆ RCC ಕನ್ಸ್ಟ್ರಕ್ಷನ್ ಆಗಿರುವಂತಹ ಮೆಟ್ಲಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಯಾವ್ದೇ ರೀತಿ ಲ್ಯಾಡರ್ ನ ಯೂಸ್ ಮಾಡಿಲ್ಲ ಟೆರೆಸ್ ಬರೋದಕ್ಕೆ, RCC ಮೆಟ್ಲಿರೋದ್ರಿಂದ ಆರಾಮಿಗೆ ಬರಬಹುದು. ಓಕೆ, ಈ ಪೋರ್ಷನ್ ಅಲ್ಲಿ ನೋಡಿ, ಈ 3 ಸೈಡ್ಗೂ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ, ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಫ್ಯಾನ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮನೆಗೆ ಬಂದವ್ರಿಗೆ ಏನಾದ್ರು ಸೆಕ್ಯೂರಿಟಿ ಏನಾದ್ರು ಬೇಕು ಅಂದ್ರೆ ಇದನ್ನ ಗೇಟ್ ಏನಾದ್ರು ಕವರ್ ಮಾಡ್ಕೊಂಡ್ರೆ ಸೆಕ್ಯೂರಿಟಿ ಆಗಿ ಕೂಡ ನಾವು ಮಾಡ್ಕೊಬಹುದು. ದೊಡ್ಡದಾಗಿರುವಂತಹ ಒಂದು ಟ್ಯಾಂಕು ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಮೌಂಟ್ ಮಾಡಿದ್ದಾರೆ. ಬಟ್ಟೆ ಹಾಕೊಳ್ಳೋದಕ್ಕೆ ಒಂದು ಆಂಗಲ್ ಒಂದು ಕೊಟ್ಟಿದ್ದಾರೆ. ಸೋಲಾರ್ಗೆ ಮತ್ತೆ ಎಲ್ಲಾ ರೀತಿಯ ಕೆಲಸಗಳು ಕೂಡ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಫುಲ್ಲು ನೋಡಿ, ಮನೆ ಮುಂದೆಗಳೆಲ್ಲ ಫುಲ್ಲು ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಕನೆಕ್ಟಿವಿಟಿ 2 ಕಡೆಯಿಂದನೂ ಈ ಮನೆಗೆ ಎಂಟ್ರಿ ಇದೆ ಅಂತಾನೆ ಹೇಳ್ಬೋದು. ಒಂದು ನಾವು ಈಸ್ಟ್ ಸೈಡ್ ಇಂದ ಅಂದ್ರೆ ಈ ಪೋರ್ಷನ್ ಇಂದಾನು ನಾವು ಎಂಟ್ರಿ ಆಗ್ಬೋದು, ಇಲ್ಲಾಂದ್ರೆ ಈ ಅಪಾರ್ಟ್ಮೆಂಟ್ ಕಡೆಯಿಂದಾನು ಈ ಮನೆಗೆ ಎಂಟ್ರಿ ಆಗ್ಬೋದು. ಮೆಟ್ರೋ ಏನು KCIT ಕಾಲೇಜ್ ಡಬಲ್ ರೋಡ್ ಇದೆಯಲ್ಲ, ಆ ಡಬಲ್ ರೋಡ್ ಇಂದ ಎಕ್ಸಾಕ್ಟ್ ನಮ್ಗೆ ಇಲ್ಲಿ ಕನೆಕ್ಟಿವಿಟಿ ಇದೆ ಅಂತ 2 ಕಡೆಯಿಂದನೂ ನಮ್ಗೆ ಕನೆಕ್ಟಿವಿಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, BDO ಪ್ರಾಪರ್ಟಿ, ಆಕ್ಷನ್ ಅಲ್ಲಿ ಬೈ ಮಾಡಿರುವಂತಹ ಸೈಟ್ ಅಲ್ಲಿ ಕಟ್ಟಿರುವಂತಹ ರೂಫ್ ಮನೆ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಾಗ್ಲಿ ನಿಮ್ಮ ಕುಟುಂಬಸ್ಥರಾಗ್ಲಿ ಯಾರಾದ್ರೂ ಬೇರೆಯವರು ಮನೆ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೆ VC ಪ್ರಾಪರ್ಟಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.